ಹಾಯ್ ಗಾಯ್ಸ್ ವ್ಲಾಗ್ ಮುಂದೆ ಹೋಗೋಕ್ಕಿಂತ ಮುಂಚೆ ನಾನು ವ್ಲಾಗು ಚೆಕ್ ಮಾಡ್ತಿದ್ದೆ. 22 ನಿಮಿಷ ಮಾತಾಡಿದ್ದೀನಿ. ಪ್ಲಸ್ ಇದೊಂದು ಎಕ್ಸ್ಟ್ರಾ. ಸೊ ಐ ಥಾಟ್ ಐ ವಿಲ್ ಡಿವೈಡ್ ಮೈ ವ್ಲಾಗ್ ಇಂಟು 2 ಪಾರ್ಟ್ಸ್. ಸೊ ನಿಮಗೂ ಬೋರ್ ಆಗಲ್ಲ ಆ್ಯಂಡ್ ಫುಲ್ ಡೀಟೇಲ್ಸ್ ನೀವು ನೋಡ್ಕೋತೀರಾ ಅಂತ. ಸೊ ಎಂಜಾಯ್ ಮೈ ವಿಡಿಯೋ. ಬಾಯ್. ಹಾಯ್, ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಸೊ ನೀವು ಟೈಟಲಲ್ಲೇ ನೋಡಿರ್ತೀರಾ ವಾಟ್ ವ್ಲಾಗ್ ಇಸ್ ದಿಸ್. ಟೆಕ್ನಿಕಲಿ ಇಟ್ ಈಸ್ ನಾಟ್ ಅ ವ್ಲಾಗ್, ಇಟ್ ಈಸ್ ಜಸ್ಟ್ ಮೀ ಎಕ್ಸ್ಪ್ರೆಸ್ಸಿಂಗ್. ಬಟ್ ಇದು ಯಾವುದೇ ಫುಡ್ ವ್ಲಾಗ್ ಅಲ್ಲ, ಟ್ರಾವೆಲ್ ವ್ಲಾಗ್ ಅಲ್ಲ, ಅಥವಾ ಬೇರೆ ವ್ಲಾಗ್ ಅಲ್ಲ. ಸೊ ನಾನು ನಿಮಗೆ, ಇಫ್ ಯು ರಿಮೆಂಬರ್ ಮುಂಬೈ ಸೀರೀಸ್ 1ನಲ್ಲಿ ಐ ಹ್ಯಾಡ್ ಟೋಲ್ಡ್ ದಟ್ ವಿ ಗಾಟ್ ಸ್ಕ್ಯಾಮ್ಡ್ ಇನ್ ಬಾಂಬೆ. ಫಸ್ಟ್ ಡೇ ಅಲ್ಲೇ ವಿ ಗಾಟ್ ಸ್ಕ್ಯಾಮ್ಡ್ ಅಂತ. ಬಟ್ ನಾನು ಹೇಳಿದ್ದೆ, ಡೀಟೇಲ್ಸ್ ಸಹ ಹೇಳ್ತೀನಿ ಆಮೇಲೆ ಅಂತ. ಬಟ್ ನಾನು ಯಾವುದೇ ಮುಂಬೈ ಸೀರೀಸ್ ವ್ಲಾಗಲ್ಲಿ ನಾನು ಡೀಟೇಲ್ಸ್ ಮೆನ್ಷನ್ ಮಾಡೇ ಇಲ್ಲ. ಬಿಕಾಸ್ ವಿ ವೆರ್ ಆಲ್ ಟ್ರಾವೆಲಿಂಗ್ ಆ್ಯಂಡ್ ಟೂ ಮಚ್ ಆಫ್ ಕೇರ್ಸ್ ಎಲ್ಲ ಇದ್ದಿದ್ದರಿಂದ ಐ ಕುಡ್ ನಾಟ್ ಗೆಟ್ ದ ಟೈಮ್ ಟು ಎಕ್ಸ್ಪ್ಲೇನ್ ಪ್ರಾಪರ್ಲಿ. ಅದಕ್ಕೆ ಐ ಥಾಟ್ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡೋಣ ಅಂತ, ಅದಕ್ಕಂತಲೇ ಅಂತ. ಸೊ ಐ ಥಾಟ್ ಈ ಸ್ಕ್ಯಾಮಿಂದ ನಿಮಗೂ ಸ್ವಲ್ಪ ಅವೇರ್ನೆಸ್ ಬರಲಿ, ಹುಷಾರಾಗಿ ವೆನೆವರ್ ಯು ಆರ್ ಟ್ರಾವೆಲಿಂಗ್ ಬೇರೆ ಕಡೆ ಹುಷಾರಾಗಿ ಪ್ಲ್ಯಾನ್ ಮಾಡಿ ಬುಕ್ ಮಾಡಿ ಅಂತ. ಹೋಟೆಲ್ ಅಥವಾ ಬೇರೆ ಏನೇ ಇದ್ದರೂ ಹುಷಾರಾಗಿ ಮಾಡಿ ಅಂತ. ಓಕೆ, ಸೊ ನಾವು ಬಾಂಬೆಗೆ ಹೋಗಿದ್ದು ಡಿಸೆಂಬರ್ ಮಂತಲ್ಲಿ. ಓಕೆ, ಅದಕ್ಕಿಂತ ಮುಂಚೆ ಐ ಥಿಂಕ್ ವಿ ಸ್ಟಾರ್ಟೆಡ್ ಪ್ಲ್ಯಾನಿಂಗ್ ಫಾರ್ ದಿಸ್ ಟ್ರಿಪ್ ಅರೌಂಡ್ ಸೆಪ್ಟೆಂಬರ್ ಅಕ್ಟೋಬರಲ್ಲೇ. ಸೊ ನಾವೇನು ಮಾಡ್ತಿದ್ವಿ, ನಾನು ನನ್ನ ಫ್ರೆಂಡು ಮತ್ತು ಅವಳ ಫ್ರೆಂಡ್ whom I had introduced you via first vlog of Mumbai series. ಅದು ನೋಡಿಲ್ಲ ಅಂದರೆ ಹೋಗಿ ತಿರ್ಗಾ ನೋಡಿ, ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆ, ಸೊ ಹರ್ ನೇಮ್ ಇಸ್ ರಿಯಾ, ರೈಟ್? ಸೊ ರಿಯಾ ಸ್ಟೇಸ್ ಇನ್ ಬಾಂಬೆ. ಸೊ ವಿ ವೆರ್ ಆಲ್ ಪ್ಲ್ಯಾನಿಂಗ್, ಡಿಸ್ಕಸ್ಸಿಂಗ್ ಯಾವ ಥರ ಆಗಬೇಕು ಅಂತ. ಮೈ ಫ್ರೆಂಡ್ ಆ್ಯಂಡ್ ಶಿ ವಾಸ್ ಪ್ಲ್ಯಾನಿಂಗ್ ಫಾರ್ ದ ಸ್ಟೇ ಆ್ಯಂಡ್ ಆಲ್, ಆ್ಯಂಡ್ ವಿ ವೆರ್ ಆಲ್ ಸರ್ಚಿಂಗ್ ಫಾರ್ ಸ್ಟೇ ಆ್ಯಂಡ್ ಆಲ್. ಸೊ ಏನಾಯಿತು, ನಾವು ಬೇರೆ ಬೇರೆ ಸೈಟ್ಸಲ್ಲಿ ವಿ ವೆರ್ ಚೆಕಿಂಗ್ ಸ್ಟೇ ಬಗ್ಗೆ ಹೆಂಗೆ ಮಾಡೋದು ಏನು ಅಂತ. ಸೊ ನಾವು ದೇರ್ ವಾಸ್ ಮೇಕ್ ಮೈ ಟ್ರಿಪ್, ದೇರ್ ವಾಸ್ ಗೋ ಐ ಬಿಬೋ, ಕ್ರೋಮಲ್ಲೂ ನೋಡ್ತಾಯಿದ್ವಿ ಆ್ಯಂಡ್ Airbnb ನೋಡ್ತಾಯಿದ್ವಿ. ಸೊ ಫೈನಲಿ ವಿ ಸಾರ್ಟೆಡ್ ಆ್ಯಂಡ್ ವಿ ಹ್ಯಾಡ್ 3 to 4 ಸ್ಟೇಸ್ ಇನ್ ಅವರ್ ಮೈಂಡ್. ಬಜೆಟ್ ಫ್ರೆಂಡ್ಲಿ ತಕ್ಕಂತೆ ಈ 3-4 ಸ್ಟೇಸ್ ವೇರ್ ಓಕೆ ಫಾರ್ ಅಸ್ ಅಂತ Airbnb. ಓಕೆ, ಸೊ ಅದರಲ್ಲಿ we finally selected this one, which was located in Warsaw Airbnb. So he was charging around 4,000 something per day. Okay, ಅದು ಪ್ರೈಸಸ್ ಮೇಲೆ ಕೆಳಗಡೆ ಆಗ್ತಾ ಇತ್ತು Airbnb. ಅದು ನನಗೆ ಮೊನ್ನೆ ರೀಸೆಂಟಾಗಿ ಯಾವತ್ತೋ ಗೊತ್ತಾಯಿತು ದಟ್ ವೆನ್ ಯು keep on clicking the same room or same hotel, Airbnb changes that algorithm and they change the price. So they have the control over the price ಅಂತ ಮೊನ್ನೆ ಗೊತ್ತಾಯ್ತು ನನಗೆ. ಸೊ ಫಸ್ಟ್ ಟೈಮ್ ನಾವು ಆ ಪ್ರೈಸ್ ನೋಡಿದಾಗ ಇಟ್ ವಾಸ್ ಅರೌಂಡ್ 3,000 ಆರ್ ಸಮಥಿಂಗ್. ನೆಕ್ಸ್ಟ್ ಫೈನಲ್ ಆಗಿ ನಾವು ಯಾವಾಗ ನೋಡ್ಬೇಕಾದ್ರೆ ಇಟ್ ವಾಸ್ ಅರೌಂಡ್ 4,800 ಆರ್ ಸಮಥಿಂಗ್. ಓಕೆನಾ, ಇನ್ನೊಂದಿತ್ತು ಸ್ಟೇ ದಟ್ ವಾಸ್ ಆ್ಯಕ್ಚುಲಿ ವೆರಿ ಪ್ರಿಟಿ ಸ್ಟೇ, ದಟ್ ಕಾಸ್ಟೆಡ್ ಅರೌಂಡ್ 2,000 ಏನೋ ಇತ್ತು. ನಾನು ರಕ್ಷಿತ್ ಶೆಟ್ಟಿ ಥರ ಆಗ್ತದೆ ಅನಿಸುತ್ತೆ. ಎನಿವೆ, ಸೊ ಅದು ಬಂದುಬಿಟ್ಟು ಇಟ್ ವಾಸ್ ವೆರಿ ಫಾರ್. ಥಾಣೆ ಹತ್ರ ಇತ್ತು. ಥಾಣೆ ಈಸ್ ಲೈಕ್ ವೆರಿ ಫಾರ್ ಫ್ರಮ್ ದ ಡೆಸ್ಟಿನೇಷನ್ ದಟ್ ನಾವು ಹೋಗಬೇಕಾಗಿದ್ದ ಜಾಗಗಳೆಲ್ಲ. ಸೊ ಇಟ್ ವಾಸ್ ಲೈಕ್ 2 hours ಆಫ್ ಟ್ರಾವೆಲಿಂಗ್ ಆ್ಯಂಡ್ ಆಲ್. ಆ್ಯಂಡ್ ಬಾಂಬೆ ಟ್ರಾಫಿಕ್ ಯಾರಿಗೆ ತಾನೇ ಗೊತ್ತಿಲ್ಲ. ಬ್ಯಾಂಗ್ಳೂರ್ ಟ್ರಾಫಿಕ್ಕೇ ನಮಗೆ ಗೊತ್ತು, ಇಲ್ಲಿಂದ ಒಂಚೂರು ದೂರ ಹೋಗೋಕ್ಕೂ ಒಂದು ಅರ್ಧ ಗಂಟೆ ತಗೊಳುತ್ತೆ, ಅಲ್ಲಿಂದ ಎಕ್ಸ್ಟ್ರೀಮ್ ಆಗಿರುತ್ತೆ. ಸೊ ಅಲ್ಲೂ ಅಷ್ಟೇ, ವೆನ್ ವಿ ವೇರ್ ದೇರ್ ಇನ್ ಬಾಂಬೆ, ಬರೀ 5 kilometers ಆರ್ ಸಮಥಿಂಗ್, ಇಟ್ ಟುಕ್ ಅಸ್ half an hour or 40 minutes ಆ ಥರ ಇತ್ತು ಟ್ರಾಫಿಕ್. ಸೊ ಇದು ಥಾಣೆದು ವರ್ಕೌಟ್ ಆಗಲ್ಲ. ಇವನ್ ದೋ ಇಟ್ ವಾಸ್ ವೆರಿ ನೈಸ್, ವೆರಿ ಪ್ರಿಟಿ ಆ್ಯಂಡ್ ವೆರಿ ರೀಸನೇಬಲ್ ಪ್ರೈಸಲ್ಲಿ, ಇಟ್ ವುಡಂಟ್ ವರ್ಕ್ ಅಂತ ನಾವು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಫೈನಲಿ ಈ ಒಂದು ಪ್ಲೇಸ್ನ ಇದು ಮಾಡಿದ್ವಿ. ಫೋಟೋಸಲ್ಲಿ ನೋಡಿದಾಗ ವಿ ಫೌಂಡ್ ಇಟ್ ವೆರಿ ನೈಸ್. ಲೈಕ್ ಫೋಟೋಸಲ್ಲಿ ತುಂಬ ಚೆನ್ನಾಗಿತ್ತು ರೂಮ್ಸ್ಗಳು. ವಿ ಹ್ಯಾಡ್ 2 rooms, ನಾರ್ಮಲ್ ಅಪಾರ್ಟ್ಮೆಂಟ್ ಥರನೇ ಇದ್ದಿದ್ದು. ಸೊ 2 rooms ಇತ್ತು. ಸಿನ್ಸ್ ರಿಯಾ ಆಲ್ಸೋ ವಾಸ್ ಪ್ಲ್ಯಾನಿಂಗ್ ಟು ಸ್ಟೇ ವಿತ್ ಅಸ್, ಸೊ 2 rooms ಬೇಕಾಗುತ್ತೆ ಅಂತ ನಾವು ಬುಕ್ ಮಾಡಿದ್ವಿ. ನಾವು ಅದನ್ನು ಸೆಲೆಕ್ಟ್ ಮಾಡಿದ್ವಿ. ಓಕೆನಾ, ಬಿಕಾಸ್ ಇಟ್ ವಾಸ್ ವೆರಿ ನೈಸ್, ವೆರಿ ಪ್ರಿಟಿ, ವೆರಿ ಕ್ಯೂಟ್ ಇಟ್ ವಾಸ್. ಫೋಟೋಸು ಹಾಕಿರ್ತೀನಿ ನಾನು ಇದರಲ್ಲಿ. ಸೊ
ನಾವು ಬುಕ್ ಮಾಡೋಕ್ಕಿಂತ ಮುಂಚೆ ವಿ ವರ್ ಚೆಕಿಂಗ್ ಆಲ್ ದ ರಿವ್ಯೂಸ್ ಆ್ಯಂಡ್ ಆಲ್. ಸೊ ಈ ಹೋಸ್ಟು ಬಂದು ಹಿಸ್ ನೇಮ್ ಇಸ್ ಗಗನ್. ಸೊ ಈ ಹೋಸ್ಟ್ದ ರೇಟಿಂಗ್ಸ್ ನೋಡಿದ್ರೆ ಇಟ್ ವಾಸ್ ಅರೌಂಡ್ 4.7 4.9. ನಾವೆಲ್ಲ ರಿವ್ಯೂಸ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ. ಆಬ್ವಿಯಸ್ಲಿ ಯಾರೇ ಬುಕ್ ಮಾಡೋಕ್ಕಿಂತ ಮುಂಚೆ ರಿವ್ಯೂಸ್ ಚೆಕ್ ಮಾಡೇ ಮಾಡ್ತೀವಿ ಅಲ್ವಾ. ಸೊ ರಿವ್ಯೂಸ್ ಚೆಕ್ ಮಾಡ್ಬೇಕಾದ್ರೆ ದೇರ್ ವಾಸ್ ಒನ್ ರಿವ್ಯೂ ದಟ್ ಮೇಡ್ ಅಸ್ ಥಿಂಕ್ ಟ್ವೈಸ್. ಆ ರಿವ್ಯೂಲೇನು ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ಅದರ ರಿವ್ಯೂದು ಸ್ನಿಪ್ ಹಾಕಿರ್ತೀನಿ, ಬಟ್ ಇನ್ ಅ ಬ್ರೀಫ್ ಐಲ್ ಟೆಲ್. ಸೊ ಆ ರಿವ್ಯೂದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ದ ಹೋಸ್ಟ್ ಏನು ಮಾಡ್ತಿದ್ರು, ಹಿ ಸ್ಟಾರ್ಟೆಡ್ ಮೆಸೇಜಿಂಗ್ ದ person who wanted to stay via external site, not through Airbnb, and he was asking for more money and all that. ಓಕೆನಾ. ಸೊ ದ್ಯಾಟ್ ಮೇಡ್ ಅಸ್ ಥಿಂಕ್ ವಾಟ್ ಇಸ್ ದಿಸ್. ಆ್ಯಂಡ್ ಅವರು ಯಾವಾಗ ರೆಡಿ ಆಗಲಿಲ್ಲ ಕೊಡೋಕ್ಕೆ ಮೋರ್ ಮನಿ, ಹಿ ಓನ್ಲಿ ಎಟ್ ದಿ ಎಂಡ್ ಆಫ್ ದ ಡೇ ಅವ್ರು ಯಾವಾಗ ಆ ಸ್ಟೇ ದಿವಸ ಬರಬೇಕು, ಚೆಕ್ ಇನ್ ಆಗಬೇಕು, ಆವಾಗ ಅದಕ್ಕಿಂತ ಮುಂಚೆ ಈ ಕ್ಯಾನ್ಸಲ್ ದ ಸ್ಟೇ ಅಂತ ಬಂತು. ಸೊ ದೇ ಡಿ ನಾಟ್ ಹ್ಯಾವ್ ಅ ಪ್ಲೇಸ್ ಟು ಗೋ ಆ್ಯಂಡ್ ಚೆಕ್ ಇನ್ ಅವ್ರು ಆ ಥರ ಇತ್ತು ಅಂತ. ಸೊ ದ್ಯಾಟ್ ಮೇಡ್ ಅಸ್ ಥಿಂಕ್ ಟ್ವೈಸ್. ವಿ ವೇರ್ ಸ್ಕೆಪ್ಟಿಕಲ್ ಅಬೌಟ್ ದಿಸ್ ಇಶ್ಯೂ. ಏನಪ್ಪ ಇದು ಈ ಥರ ಅಂತ. ಬಾಕಿ ರಿವ್ಯೂಸ್ ವೇರ್ ಆ್ಯಕ್ಚುಲಿ ವೆರಿ ಗುಡ್, ವೆರಿ ಡೀಸೆಂಟ್. ಸೊ ವಿ ವೇರ್ ಲೈಕ್, ಈ ಥರ ಇದ್ದರೆ ಫುಲ್ ಪೇಮೆಂಟ್ ಮಾಡೋದು ಬೇಡ, ಹಾಫ್ ಮಾಡೋಣ ಅಂತ. ಸೊ ಮೈ ಫ್ರೆಂಡ್ ವಾಸ್ ಕಾಂಟ್ಯಾಕ್ಟಿಂಗ್ ದಟ್ ಗೈ, ಆ್ಯಂಡ್ ಹರ್ ಫ್ರೆಂಡ್ ಹೂ ಸ್ಟೇಸ್ ಇನ್ ಬಾಂಬೆ ಅಲ್ವಾ, ರಿಯಾ ವಾಸ್ ಕಾಂಟ್ಯಾಕ್ಟಿಂಗ್ ದಟ್ ಗೈ ಆ್ಯಸ್ ವೆಲ್. ಸೊ ಫಸ್ಟಿಗೆ ಯು ಹ್ಯಾವ್ ಅನ್ ಆಪ್ಷನ್ Airbnb-ಅಲ್ಲಿ ಟು ಮೆಸೇಜ್ ದ ಹೋಸ್ಟ್. ಸೊ ಶಿ ವಾಸ್ ಮೆಸೇಜಿಂಗ್ ದ ಹೋಸ್ಟ್ ಅಬೌಟ್ ದ ಸ್ಟೇ ಆ್ಯಂಡ್ ಆಲ್, ಹೆಂಗೆ ಏನು ಎಂಥ ಪ್ರೊಸೀಜರ್ ಅದು ಇದು. ಸೊ ಹೀ ಗೇವ್ ಅ ಪ್ರೈಸ್ ಅಬೌಟ್ 5,000 ಆರ್ ಸಮಥಿಂಗ್ ಐ ಥಿಂಕ್ ಪರ್ ಡೇಗೆ. ಓಕೆ. ಸೊ ಪರ್ ಡೇಗೆ ಹೀ ಟೋಲ್ಡ್ ಹೀ ವಿಲ್ ಚಾರ್ಜ್ ದ್ಯಾಟ್ ಮಚ್ ಆ್ಯಂಡ್ ಆಲ್. ನನ್ನ ಫ್ರೆಂಡ್ ಒಪ್ಕೊಳ್ಳಿಲ್ಲ, ಅಷ್ಟೆಲ್ಲ ಆಗಲ್ಲ ಅದು ಇದು ಅಂತ. ದೆನ್ ಹೀ ಟೋಲ್ಡ್ ಹರ್ ಟು ಮೆಸೇಜ್ ವಯಾ ಇನ್ಸ್ಟಾಗ್ರಾಮ್. ದೇ ವರ್ ಕಾಂಟ್ಯಾಕ್ಟಿಂಗ್ ವಯಾ ಇನ್ಸ್ಟಾಗ್ರಾಮ್, ಬಿಕಾಸ್ Airbnb-ಅಲ್ಲಿ I think they track, you can't give your phone number or anything via Airbnb. So people do that ante. So he texted via Instagram, and I mean they were all texting via Instagram, and this was going to and back. ನಮ್ಗೆ ಈ ಥರ ಬೇಕು, ಈ 2 ದಿವಸಕ್ಕೆ ಬೇಕು, ನೋಡಿ ಎಷ್ಟಾಗುತ್ತೆ ಬಜೆಟ್ ಅದು ಇದು ಅಂತ. ಸೊ ಫೈನಲಿ ದೇ ಅಗ್ರೀಡ್ ಫಾರ್ 4,050 rupees ಪರ್ ಡೇಗೆ. ಓಕೆನಾ. ಅದು ಡಿಸ್ಕಷನ್ಸ್ ಟು ಆ್ಯಂಡ್ ಬ್ಯಾಕ್ ತುಂಬ ದಿವಸ ಆಗ್ತಾಯಿತ್ತು, ಅದು ಇದು ಅಂತ. ಆ್ಯಂಡ್ ದೇರ್ ವೇರ್ ಡೇಸ್ ದಟ್ ಹಿ ವಾಸ್ ನಾಟ್ ರೆಸ್ಪಾಂಡಿಂಗ್ ಎಟ್ ಆಲ್. ಸೊ ಲೈಕ್ ಬುಕ್ ಮಾಡಬೇಕಲ್ಲ, ನಮಗೂ ಟೈಮ್ ಹೋಗ್ತಾ ಇದೆ. ಸೊ ಬುಕ್ ಮಾಡಬೇಕಲ್ವಾ. ಸೊ ದೇರ್ ವೇರ್ ಡೇಸ್ ದಟ್ ಹಿ ವಾಸಂಟ್ ಇವನ್ ರೆಸ್ಪಾಂಡಿಂಗ್, ಆ ಥರ ಎಲ್ಲ ಇರ್ತಿತ್ತು. ವಿ ಅಂಡರ್ಸ್ಟ್ಯಾಂಡ್ ಹಿ ಹ್ಯಾಸ್ ಹಿಸ್ ಓನ್ ಪ್ರೊಫೆಷ್ನಲ್ ಲೈಫ್, ದ್ಯಾಟ್ ಈಸ್ ಫೈನ್. ಬಟ್ ಫಾರ್ ವೀಕ್ಸ್ ನಾಟ್ ರೆಸ್ಪಾಂಡಿಂಗ್ ಇಸ್ ಆಲ್ಸೋ. ಆ್ಯಂಡ್ ನಮ್ಗೆ ಬೇರೆ ಜಾಗನೂ ಇಲ್ಲ ಟು ಚೆಕ್ ಆರ್ ಸಮಥಿಂಗ್. ವಿ ಇವನ್ ಟ್ರೈಡ್ ವೈ ಅದರ್ ಸೈಟ್ಸ್, ಬಟ್ ಅದೆಲ್ಲ ಡಾಮ್ಸ್ ಥರ ಇತ್ತು. ಆ್ಯಂಡ್ ವಿ ಡಿಡ್ ನಾಟ್ ಫೀಲ್ ಅ ಬಿಟ್ ಕಂಫರ್ಟೇಬಲ್ ವಿತ್ ಡಾಮ್ಸ್ ಆ್ಯಂಡ್ ಆಲ್. ಸೊ ಅದಕ್ಕೆ ಸರಿ ಫೈನಲಿ ಅವ್ನು ಒಪ್ಕೊಂಡ 4,050ಗೆ ಹೀಲ್ ಬುಕ್ ದ ಥಿಂಗ್ ಅಂತ. ಸೊ ವಿ ಹ್ಯಾಡ್ ಅ ಕಂಡೀಷನ್ ದಟ್ ಸರಿ 1 ಡೇಗೆ 4,000, 2 ಡೇಸ್ಗೆ 8,000. ಓಕೆ ಫೈನ್, ವಿ ಅಗ್ರೀಡ್. ಸೊ ನಾವೇನಂದ್ವಿ, ವಿಲ್ ಪೇ ಫಾರ್ ದ ಫಸ್ಟ್ ಡೇ 4,050 ಇವಾಗಲೇ, ಬಟ್ ಯು ನೀಡ್ ಟು ಬುಕ್ ಫಾರ್ 2 days. ಇನ್ನು ಮಿಕ್ಕಿದ್ದು ಅರ್ಧ ಅಮೌಂಟ್ ಏನಿದೆ ವಿಲ್ ಪೇ ಆನ್ ದಿ ಸೆಕೆಂಡ್ ಡೇ, ಅಲ್ಲೇ ಬಂದುಬಿಟ್ಟು ಕ್ಯಾಶ್ ಕೊಡ್ತೀವಿ ಅಂತ. ಓಕೆನಾ. ಹಿ ಅಗ್ರೀಡ್ ಟು ದ್ಯಾಟ್ ಆಲ್ಸೋ. ಚೆಕ್ ಇನ್ ಟೈಮಲ್ಲಿ ಬೇಕಾದ್ರೆ ನಾವೇ ಬಂದುಬಿಟ್ಟು ಅಲ್ಲಿ ಕ್ಯಾಶ್ ಕೊಡ್ತೀವಿ, ಆವಾಗ ಬೇಕಾದ್ರೆ ನೀವು ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಅಂತ. ಓಕೆನಾ. ಬಟ್ ಸ್ಲಾಟ್ನ ಬುಕ್ ಮಾಡಿ ಅಂತ ಅವರೇ ಅಗ್ರಿ ಮಾಡಿದ್ರು. ಹಿ ವಾಸ್ ಲೈಕ್ ಓಕೆ, ಕ್ಯಾಶೇ ಕೊಡಿ, ನನಗೆ ಅಲ್ಲೇ ಬಂದುಬಿಟ್ಟೆ ಕ್ಯಾಶೇ ಕೊಡಿ ಅಂತೆಲ್ಲ ಅವರೇ ಒಪ್ಕೊಂಡ್ರು. ಸರಿ ಅದೆಲ್ಲ ಆಯಿತು. ದೆನ್ ಶಿ ಲೂಪ್ಡ್ ಮೀ ಇನ್ ಟು ದಟ್ ಮೆಸೇಜ್ Airbnb-ಅಲ್ಲಿ ಅಬೌಟ್ ದ ಬುಕ್ಕಿಂಗ್ ಕನ್ಫರ್ಮೇಷನ್ ದಟ್ ಈ ಡೇಟಿಗೆ ಬುಕ್ ಆಗಿದೆ ಅಂತ. ನಾನು ಸರಿ ಬುಕ್ ಆಗಿದ್ದಿಲ್ಲ ಅಂತ ನಾನು ಚೆಕ್ ಮಾಡ್ತಾಯಿದ್ದೆ. ಯು ಹ್ಯಾವ್ ಅನ್ ಆಪ್ಷನ್ ಅಲ್ವಾ, ಚೆಕ್ ದಿ ಅವೈಲೇಬಲ್ ಡೇಟ್ಸ್ ಆ್ಯಂಡ್ ಆಲ್. ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ದ ಫಸ್ಟ್ ಡೇಗೇನೋ ಸ್ಲಾಟ್ ಕ್ಲೋಸ್ ಆಗಿದೆ, ಬಟ್ ದ ಸೆಕೆಂಡ್ ಡೇ ಇನ್ನೂ ಓಪನ್ ಆಯಿತು. ಲೈಕ್ ಏನಿದು, ಅವರೇ ಹೇಳಿದ್ರು ನೀವು ಅಲ್ಲೇ ಬಂದು ಕ್ಯಾಶ್ ಕೊಡಿ, ನಾನು ಸ್ಲಾಟ್ ಬುಕ್ ಮಾಡ್ತೀನಿ. ಬಟ್ ಅಲ್ಲಿ ನೋಡಿದ್ರೆ ಸ್ಲಾಟೇ ಬುಕ್ ಮಾಡಿರಲಿಲ್ಲ. ಸರಿ ಅದ್ರದ್ದು ಟು ಆ್ಯಂಡ್ ಫ್ರೋ ಅವ್ರು ಡಿಸ್ಕಸ್ ಮಾಡ್ತಿದ್ರು ಏನಿದು ಅಂತ. ಅವ್ರು ಹೇಳಿದ್ರು ಆ ಥರ ಏನಿಲ್ಲ, ಇರುತ್ತೆ ನೀವು ಬನ್ನಿ ಅಂತ ಅಂದರು. ಸರಿ ಅದು ನಡೀತು, ಬುಕ್ ಆಯಿತು. ವಿ ವೇರ್ ವೆರಿ ರಿಲ್ಯಾಕ್ಸ್ಡ್. ಸರಿ ಇನ್ನೇನು ಇದು ಟೆನ್ಷನ್ ಮುಗೀತಲ್ಲ, ಯಪ್ಪ ಅಷ್ಟು ದಿವಸ ಡ್ರ್ಯಾಗ್ ಮಾಡಿ ಫೈನಲಿ ಬುಕ್ ಆಯ್ತಲ್ಲ ಅಂತ. ಆಮೇಲೆ
ಸ್ವಲ್ಪ ದಿವಸ ಆದಮೇಲೆ ಹಿ ಸ್ಟಾರ್ಟೆಡ್ ಟೆಕ್ಸ್ಟಿಂಗ್ ಹರ್ ಬ್ಯಾಕ್, ಗಿವ್ ಮಿ 1000, ಗಿವ್ ಮಿ 2000 ಎಕ್ಸ್ಟ್ರಾ, ನನಗಾಗಲ್ಲ ಅದು ಇದು ಅಂತ. ವಿ ವಿಲ್ ಲೈಕ್ ನೋ, ಇಟ್ ಇಸ್ ನಾಟ್ ರೈಟ್, ಯು ಆಲ್ರೆಡಿ ಅಗ್ರೀಡ್, ಅದ್ರ ಮೇಲೆ ಯು ಆರ್ ಆಸ್ಕಿಂಗ್ ದಿಸ್ ಅಂದರೆ ವಾಟ್ ಈಸ್ ಇಟ್ ಅಂತ. ಸೊ ಅದ್ರದ್ದು ನಡೀತಾ ಇತ್ತು, ಇಲ್ಲ ನಂಗೆ ಎಕ್ಸ್ಟ್ರಾ ಬೇಕು ಅದು ಇದು ಅಂತ. ಸರಿ ಹಾಗೂ 1000 or 1500 ಎಕ್ಸ್ಟ್ರಾ ಕೊಟ್ವಿ. ಸೊ ಟೋಟಲ್ ಆಫ್ 5000 ಸಮಥಿಂಗ್ ಚೇಂಜಲ್ಲಿ ನಾವು ಕೊಟ್ವಿ ಅವನಿಗೆ. ಸರಿ ಎಕ್ಸ್ಟ್ರಾ ಓಕೆ, ವಿಲ್ ಅಗ್ರಿ 60% ಆಫ್ ದಿ ಅಮೌಂಟ್ ವಿಲ್ ಗಿವ್ ಇಟ್ ನಾವು ಅಂತ ಫಾರ್ 2 days ಅಂತ. ಸರಿ ಅದು ಓಕೆ, ಅದು ಇದು ಮಾಡ್ತಿದ್ದ.